ನೀವು ಯಾವ ಕೆಲಸವನ್ನ ಮಾಡಿದರೂ ಈ ಸಂದೇಶಕ್ಕೆ ನಿಮ್ಮನ್ನ ಸ್ವಾಗತಿಸ್ತೇನೆ. ದೇವ್ರ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದೆ, ಜಾಗ್ರತೆ ಬೇಕಾದಲ್ಲಿ ಅಲಸ್ತರಾಗದೆ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆಯನ್ನ ಮಾಡುವವರಾಗಿರ್ರಿ ಎಂಬುದಾಗಿ. ಅಂದರೆ ಈ ಭೂಲೋಕದಲ್ಲಿ ನಾವು ಯಾವ ಕೆಲಸವನ್ನ ಮಾಡಿದರೂ ಸಹ ಆಸಕ್ತ ಚಿತ್ತರಾಗಿ ಮಾಡಬೇಕೆಂಬುದಾಗಿ ದೇವ್ರ ವಾಕ್ಯದಲ್ಲಿ ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ ಪ್ರಿಯರೇ. ಅದರಿಂದ ದೇವರು ಒಂದೊಂದು ಕೆಲಸಕ್ಕೆ ಒಬ್ಬರನ್ನು ಸಹ ನೇಮಿಸಿದ್ದಾನೆ. ದೇವರು ನಮಗೆ ನೇಮಿಸಿರುವ ಕೆಲಸವನ್ನ, ದೇವರು ನಮಗೆ ಕೊಟ್ಟಿರುವಂತ ಕೆಲಸವನ್ನ ನಾವೇನ್ ಮಾಡಬೇಕಾಗಿದೆ ಅಂದ್ರೆ ಆಸಕ್ತಿಯಿಂದ ನಾವು ಮಾಡಬೇಕಾಗಿದೆ. ಒಂದು ವೇಳೆ ಆಸಕ್ತಿಯಿಂದ ನಾವು ಮಾಡದೆ ಹೋದ್ರೆ ನಾವು ನಮ್ಮ ಜೀವಿತದಲ್ಲಿ ಸಕ್ಸಸ್ ಅನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಯಾವುದೇ ಕೆಲಸ ಆಗಿರಲಿ ಅದನ್ನ ಆಸಕ್ತಿಯಿಂದ ನಾವು ಮಾಡಬೇಕು. ಇಲ್ಲಿ ದೇವ್ರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ಕರ್ತನ ಸೇವೆಯನ್ನು ಮಾಡ್ತಕ್ಕಂಥವ್ರು ಏನ್ ಮಾಡಬೇಕಾಗಿದೆ, ಆಸಕ್ತಿಯಿಂದ ಕರ್ತನ ಸೇವೆಯನ್ನು ಮಾಡಬೇಕು ಎಂಬುದಾಗಿ ಇಲ್ಲಿ ದೇವ್ರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಇವತ್ತು ಸಂದೇಶ ಕೊಡ್ತಕ್ಕಂಥ ನಾನು ಇವತ್ತು ಆಸಕ್ತ ಚಿತ್ತನಾಗಿ ಕರ್ತನ ಸೇವೆಯನ್ನು ಮಾಡ್ತಾ ಇರೋದ್ರಿಂದ ನಾನು ಇಂದು ನನ್ನ ಸ್ವಂತ ಸ್ಥಳಕ್ಕೆ ನಾನು ಬಂದಾಗ್ಯೂ ಸಹ ನನಗೆ ಒಂದು ವಾಕ್ಯವನ್ನು ಹೇಳಲಿಕ್ಕೆ ಸರಿಯಾಗಿರ್ತಕ್ಕಂಥ ಸ್ಥಳ ಇಲ್ಲದೇ ಇದ್ದಾಗ್ಯೂ ಸಹ, ಅನುಕೂಲತೆ ಇಲ್ಲದೇ ಇದ್ದಾಗ್ಯೂ ಸಹ ನಾನೇನು ಮಾಡಿದ್ದೀನಿ ಅಂದರೆ ಈ ದಿನ ನೀವು ನೋಡ್ತಕ್ಕಂಥ ಈ ಒಂದು ಫಾರೆಸ್ಟಲ್ಲಿ ಬಂದು ದೇವರು ವಾಕ್ಯವನ್ನು ಹೇಳ್ತಾ ಇದ್ದೇನೆ. ಹೀಗೆ ಹೇಳಲಿಕ್ಕೆ ನನ್ನ ಉದ್ದೇಶ ಏನಪ್ಪ ಅಂತಂದರೆ, ಹೇಗಾದರೂ ಮಾಡಿ ಏನು ಮಾಡಬೇಕಾಗಿದೆ, ನಾನು ಕರ್ತನ ಕೆಲಸವನ್ನು ಮಾಡಬೇಕಾಗಿದೆ. ನನಗೆ ಅನುಕೂಲ ಇರಲಿ ಅನಾನುಕೂಲ ಇರಲಿ ಎಲ್ಲ ಪರಿಸ್ಥಿತಿಗಳಲ್ಲಿ ನಾವೇನ್ ಮಾಡಬೇಕಾಗಿದೆ ಅಂತಂದ್ರೆ ಕರ್ತನ ಸೇವೆಯನ್ನ ಮಾಡಬೇಕಾಗಿದೆ. ಅದರಿಂದ ನಾನಿಂದು ಈ ಒಂದು ಸ್ಥಳದಲ್ಲಿ ಈ ರೀತಿಯಾಗಿ ನಿಂತು ಮಾತಾಡ್ತಾ ಇದ್ದೇನೆ. ಕಾರಣ ಏನಪ್ಪಾ ಅಂದ್ರೆ ನಾವು ಕರ್ತನ ಕೆಲಸವನ್ನು ಆಸಕ್ತಿಯಿಂದ ಮಾಡಬೇಕು. ಯಾಕೆ ನಾವು ಕರ್ತನ ಕೆಲಸವನ್ನು ಆಸಕ್ತಿಯಿಂದ ಮಾಡಬೇಕು? ಈ ಕೆಲಸವನ್ನು ನಾವು ಯಾರಿಗೋಸ್ಕರ ಮಾಡುವರಾಗಿದ್ದೇವೆ? ಕರ್ತನಿಗೋಸ್ಕರವಾಗಿ ನಾವು ಮಾಡುವರಾಗಿದ್ದೇವೆ. ಅದರಿಂದ ನಾವೇನ್ ಮಾಡ್ಬೇಕಾಗಿದೆ ಅಂದ್ರೆ ಆಸಕ್ತಿಯಿಂದ ಕರ್ತನ ಕೆಲಸವನ್ನು ಮಾಡಬೇಕು. ಇನ್ನು ಎರಡನೇದಾಗಿ ನೋಡುವಾಗ, ನಾವು ಹೇಗೆ ಕೆಲಸಗಳನ್ನ ಮಾಡ್ಬೇಕೆಂಬುದನ್ನ ನೋಡುವಾಗ ನಾವು ಸಂತೋಷವಾಗಿ ದೇವರ ಕೆಲಸಗಳನ್ನ, ಕರ್ತನ ನಮಗೆ ನೇಮಿಸಿರ್ತಕ್ಕಂಥ ಕೆಲಸಗಳನ್ನ ನಾವು ಮಾಡಬೇಕು. ಬರೀ ಸೇವೆ ಮಾತ್ರವಲ್ಲ, ದೇವರು ಇವತ್ತು ನಿಮಗೆ ಯಾವ ಯಾವ ಕೆಲಸಗಳನ್ನು ಕೊಟ್ಟಿದ್ದಾನೋ ಆ ಎಲ್ಲ ಕೆಲಸಗಳನ್ನ ಆಸಕ್ತ ಚಿತ್ತರಾಗಿ ಮಾಡಬೇಕು. ಎರಡನೇದಾಗಿ ಸಂತೋಷವಾಗಿ ಮಾಡಬೇಕು. ಸಂತೋಷವಾಗಿ ನಾವು ಕೆಲಸಗಳನ್ನ ಮಾಡುವಾಗ ಆ ಕೆಲಸ ಪರಿಪೂರ್ಣವಾಗಿ ಮಾಡಿ ಮುಗಿಸ್ಲಿಕ್ಕೆ ಸಾಧ್ಯ. ಅದರಲ್ಲಿ ಒಳ್ಳೆ ರೀತಿಯಾಗಿ ಅದರಲ್ಲಿ ಆ ಮಾಡುವಂಥ ಕೆಲಸದಲ್ಲಿ ಪ್ರತಿಫಲ ಸಿಗಲಿಕ್ಕೆ ಸಾಧ್ಯ. ಆದ್ದರಿಂದ ನಾವೇನ್ ಮಾಡಬೇಕಾಗಿದೆ ಅಂತಂದ್ರೆ ಸಂತೋಷವಾಗಿ ನಾವು ಕೆಲಸಗಳನ್ನ ಮಾಡಬೇಕು. ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಕೆಲಸವನ್ನ ನಾವು ಸಂತೋಷವಾಗಿ ಮಾಡಬೇಕು. ಯಾಕೆಂದ್ರೆ ಕೀರ್ತನೆ 40ನೇ ಅಧ್ಯಾಯ 8ನೇ ವಚನ ಈ ರೀತಿಯಾಗಿ ಹೇಳ್ತಾ ಇದೆ, ನನ್ನ ದೇವರೇ, ನಿನ್ನ ಚಿತ್ತವನ್ನ ಅನುಸರಿಸುವುದೇ ನನ್ನ ಸಂತೋಷವು, ನಿನ್ನ ಧರ್ಮೋಪದೇಶವೋ ನನ್ನ ಅಂತರಂಗದಲ್ಲಿದೆ ಅಂದೆನು. ಇಲ್ಲಿ ಭಕ್ತನು ಹೇಳ್ತಾ ಇದ್ದಾನೆ, ನನ್ನ ದೇವರೇ, ನಿನ್ನ ಚಿತ್ತವನ್ನ ಅನುಸರಿಸುವುದೇ ನನ್ನ ಸಂತೋಷ, ನಿನ್ನ ಧರ್ಮೋಪದೇಶವು ನನ್ನ ಅಂತರಂಗದಲ್ಲಿದೆ ಎಂಬುದಾಗಿ ಆತನ ಹೇಳಿದ್ರು ಕುರಿತಾಗಿ ನಾವು ನೋಡ್ತಾ ಅಂದ್ರೆ ಕರ್ತನ ವಾಕ್ಯವನ್ನು ನಮ್ಮ ಅಂತರಂಗದಲ್ಲಿ ಇಟ್ಟುಕೊಂಡವರಾಗಿ ಕರ್ತನು ನಮಗೆ ನೇಮಿಸಿರುವಂತ ಕೆಲಸಗಳನ್ನು ನಾವೇನ್ ಮಾಡಬೇಕಾಗಿದೆ, ಆಸಕ್ತಿಯಿಂದ ಮಾಡಬೇಕಾಗಿದೆ. ಆಸಕ್ತಿಯಿಂದ ಮಾಡುವಾಗ ಏನಾಗ್ತದೆ, ಆಶೀರ್ವಾದ ಆಗ್ತಕ್ಕಂಥದ್ದಾಗಿದೆ. ಯಾಕೆ ನಾವು ಕರ್ತನ ನಮಗೆ ಕೊಟ್ಟಿರ್ತಕ್ಕಂಥ ಕೆಲಸಗಳನ್ನ ಆಸಕ್ತ ಚಿತ್ತರಾಗಿ ಸಂತೋಷವಾಗಿ ಮಾಡ್ಬೇಕೆಂಬುದಾಗಿ ನೋಡುವಾಗ ಫಿಲಿಪ್ಪಿ ಪತ್ರಿಕೆ 2ನೇ ಅಧ್ಯಾಯ ವಚನ 13-14 ಈ ರೀತಿಯಾಗಿ ಹೇಳ್ತದೆ, ಯಾಕೆಂದರೆ ದೇವರೇ ತನ್ನ ಸೂಚಿತ್ತವನ್ನ ನೆರವೇರಿಸಬೇಕೆಂದು ನಿಮ್ಮಲ್ಲಿ ಉದ್ದೇಶವನ್ನ ಪ್ರಯತ್ನವನ್ನ ಉಂಟು ಮಾಡಿದವನಾಗಿದ್ದಾನೆ. ಗುಣಗುಟ್ಟದೆಯೂ ವಿವಾದವಿಲ್ಲದೆಯೂ ಎಲ್ಲವನ್ನ ಮಾಡಿರಿ ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಯಾಕೆ ನಾವು ಆಸಕ್ತ ಚಿತ್ತರಾಗಿದ್ದು ಸಂತೋಷದಿಂದ ಕರ್ತನ ಕೆಲಸಗಳನ್ನ, ಕರ್ತನ ನಮಗೆ ನೇಮಿಸಿರುವಂತ ಕೆಲಸಗಳನ್ನ ಮಾಡ್ಬೇಕಂದ ಹೇಳಿ ನೋಡುವಾಗ, ದೇವರೇ ನಮ್ಮನ್ನೇನ್ ಮಾಡಿದ್ದಾನೆ, ತನ್ನ ಸೂಚಿತ್ತವನ್ನ ನೆರವೇರಿಸ್ಲಿಕ್ಕೆ, ದೇವರು ತನ್ನ ಸಂಕಲ್ಪವನ್ನು ನೆರವೇರಿಸುವುದಕ್ಕಾಗಿ ದೇವರು ನಮ್ಮೊಬ್ಬೊಬ್ಬರಿಗೂ ಸಹ ಒಂದೊಂದು ಕೆಲಸಗಳನ್ನ ಕೊಟ್ಟಿದ್ದಾನೆ. ಇವತ್ತು ಯಾವ ಕೆಲಸದಲ್ಲಿ ನಾವಿದ್ದೇವೋ ಅದು ಕರ್ತನ ಸಂಕಲ್ಪವಾಗಿರತಕ್ಕಂಥದ್ದು ಆಗಿರೋದ್ರಿಂದ ಯಾಕೆ ನಾವು ಕರ್ತನು ನಮಗೆ ನೇಮಿಸಿರುವಂತ ಕೆಲಸವನ್ನು ಆಸಕ್ತಿಯಿಂದ ಮಾಡ್ಬೇಕೆಂಬುದಾಗಿ ನೋಡುವಾಗ ದೇವ್ರ ವಾಕ್ಯ ಹೇಳ್ತಾ ಇದೆ, ತನ್ನ ಸೂಚಿತ್ತವನ್ನ ಪ್ರೇರೇಪಿಸಿದವನು ಆತನೇ ಆಗಿದ್ದಾನೆ.
ನಾವು ಏನನ್ನು ಮಾಡ್ತಾ ಇದ್ದೇವೋ ಆ ಕೆಲಸವನ್ನ ನಾವು ದೇವರಿಂದ ಹೊಂದಿದ್ದೇವೆ. ಇವತ್ತು ದೇವರಿಂದ ಹೊಂದಿರುವಂತ ಕೆಲಸಗಳನ್ನ ನಾವೇನ್ ಮಾಡಬೇಕಾಗಿದೆ, ಹೀಗೆ ಮೇಲೆ ಹೇಳಿದಂತೆ ಆಸಕ್ತ ಚಿತ್ತರಾಗಿದ್ದು ಸಂತೋಷದಿಂದ ಮಾಡಬೇಕು. ಯಾಕೆಂದರೆ ಈ ಕೆಲಸಗಳನ್ನ ಕರ್ತನು ನಮಗೆ ಕೊಟ್ಟಂತವನು, ಕರ್ತನು ಈ ಕೆಲಸಕ್ಕಾಗಿ ನಮ್ಮನ್ನ ನೇಮಿಸಿದವನು ಆಗಿದ್ದಾನೆ. ಆದ್ದರಿಂದ ನಾವೇನ್ ಮಾಡಬೇಕಾಗಿದೆ, ಗುಣಗುಟ್ಟದೆ, ವಿವಾದ ಇಲ್ಲದೆ ಕರ್ತನು ನಮಗೆ ಕೊಟ್ಟಿರುವಂತ ಕೆಲಸಗಳನ್ನ ನಾವು ಮಾಡಬೇಕಾಗಿದೆ ಪ್ರೇಯರೇ. ಆದ್ದರಿಂದ ಇವತ್ತು ನೀವು ಯಾವ ಕೆಲಸಗಳನ್ನ ಹೊಂದಿಕೊಂಡಿದ್ದೀರೋ, ಯಾವ ಕೆಲಸಕ್ಕಾಗಿ ನೀವು ನೇಮಿಸಲ್ಪಟ್ಟಿದ್ದೀರೋ, ಆ ಕೆಲಸಗಳಲ್ಲಿ ಆಸಕ್ತ ಚಿತ್ತರಾಗಿರ್ರಿ, ಸಂತೋಷದಿಂದಿರ್ರಿ. ಅವುಗಳನ್ನ ಮಾಡುವಾಗ ಇದು ಕರ್ತನಿಗೋಸ್ಕರ ಎಂಬುದಾಗಿ ನೀವು ಮಾಡ್ರಿ. ಕರ್ತನಿಗೆ ಕೊಟ್ಟಂತ ಕೆಲಸ ಎಂಬತಕ್ಕಂಥ ಒಂದು ಘನತೆ, ಗೌರವದಿಂದ ಅದನ್ನ ಮಾಡುವಾಗ ಕರ್ತನು ನಿಮ್ಮನ್ನ ಆಶೀರ್ವಾದಿಸುವಾತನು. ನೀವು ಪಡುವಂತ ಪ್ರಯಾಸಕ್ಕೆ ಪ್ರತಿಫಲವನ್ನ ಕೊಡುವಾತನಾಗಿದ್ದಾನೆ. ಅದರಿಂದ ಪ್ರಿಯರೇ, ಇವತ್ತು ನಮ್ಮನ್ನು ನಾವು ದೇವರ ಹಸ್ತಕ್ಕೆ ಒಪ್ಪಿಸಿಕೊಡೋಣ. ಈ ಭೂಲೋಕದ ಯಾತ್ರೆಯಲ್ಲಿ ಕರ್ತನು ನಮ್ಮೊಬ್ಬೊಬ್ಬರಿಗೆ ಒದಗಿಸಿರುವಂತ ಎಲ್ಲ ಕೆಲಸವನ್ನ ನಾವು ಆಸಕ್ತ ಚಿತ್ತರಾಗಿದ್ದು ಸಂತೋಷವಾಗಿ ಕರ್ತನಿಗಾಗಿ ಎಂಬ ಭಾವನೆಯಿಂದ ಮಾಡುವಂತೆ ದೇವರಾತ್ಮನ ಸಹಾಯವನ್ನ ನಾವು ಕೇಳಿ ಪ್ರಾರ್ಥನೆ ಮಾಡೋಣ. ಕರ್ತನೇ, ಈ ಸಮಯಕ್ಕಾಗಿ ಸ್ತೋತ್ರ, ನಿನ್ನ ಜೀವಳ ವಾಕ್ಯಕ್ಕಾಗಿ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ನೀವು ಈ ಭೂಲೋಕದಲ್ಲಿ ನಮಗೆ ಕೊಟ್ಟಿರುವಂಥ ಕೆಲಸಗಳಿಗಾಗಿ ಸ್ತೋತ್ರ. ಆ ಎಲ್ಲ ಕೆಲಸಗಳಲ್ಲಿ ನಾವು ಕರ್ತನೆ ಸಂತೋಷದಿಂದಲೂ ಆಸಕ್ತ ಚಿತ್ತರಾಗಿ ನಿನಗೋಸ್ಕರ ಎಂಬ ಭಾವದಿಂದ ಮಾಡುವಂತೆಯೂ ನಿನ್ನಿಂದ ಪ್ರತಿಫಲವನ್ನ ನಾವು ಪಡೆದುಕೊಳ್ಳುವಂತೆ ಸಹಾಯ ಮಾಡು. ಈ ಸಂದೇಶ ಕೇಳಿಸಿಕೊಂಡಂತೆ ಎಲ್ಲರನ್ನ ಆಶೀರ್ವಾದ ಮಾಡು. ನೀವು ನಿಮ್ಮ ಆಲೋಚನೆ ಮೇರೆಗೆ ಇವರಿಗೆ ಒಂದೊಂದು ಕೆಲಸಗಳನ್ನು ನೀಡಿದ್ದೀರಿ ಸ್ವಾಮಿ. ನೀವು ಇವರಿಗೆ ನೇಮಿಸಿರುವಂಥ ಕೆಲಸಗಳಲ್ಲಿ ಆಸಕ್ತ ಚಿತ್ತರಾಗಿ ಸಂತೋಷವಾಗಿ ಮಾಡಕ್ಕೆ ನಿನ್ನ ಆತ್ಮನ ಬಲವನ್ನ ಎಲ್ಲರಿಗೆ ಅನುಗ್ರಹಿಸು ಎಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ತೋತ್ರ ಮಾಡಿ ಪ್ರಾರ್ಥಿಸ್ತೇವೆ ಪರಲೋಕ ತಂದೆಯೇ. ಆಮೆನ್. ಇಲ್ಲಿ ಬರುವಂಥ ಸಂದೇಶಗಳು ನಿಮಗೆ ಸಂತೋಷವನ್ನು, ಆಶೀರ್ವಾದವನ್ನು ತರುವಂಥದ್ದಾಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇನ್ನು ಸಬ್ಸ್ಕ್ರೈಬ್ ಮಾಡದೇ ಇರತಕ್ಕಂಥವ್ರಿಗೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೇಳೋದ್ರ ಮೂಲಕ ಈ ಸೇವೆಗೆ ಬೆಂಬಲಿಸಬೇಕಾಗಿ ಪ್ರಭುನ ಹೆಸರಿನಲ್ಲಿ ಕೇಳ್ಕೊಳ್ತೇನೆ. ದೇವರು ನಿಮ್ಮನ್ನ ಆಶೀರ್ವದಿಸಲಿ.